ಬೆಂಗಳೂರಿನಲ್ಲಿ ಅದೊಂದು ಮಾಮೂಲಿ ದಿನ ಅಂತಾನೆ ಶುರುವಾಗಿತ್ತು. ಆದರೆ ಕೆಲವರಿಗೆ ಆ ದಿನ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಲಿತ್ತು. ಇದು ಬರೀ ಒಂದು ದರೋಡೆಯ ಕಥೆಯಲ್ಲ, ಬದಲಾಗಿ ಒಂದು ಸಿಸ್ಟಮನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಅದನ್ನೇ ಹೇಗೆ ಮುರಿದ್ರು ಅನ್ನೋದರ ಕಥೆ. ಹಾಗಾದ್ರೆ ಕದ್ದ ಮೊತ್ತ ಎಷ್ಟು ಅಂತೀರಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಬರೋಬ್ಬರಿ 7,11,00,000 ರೂಪಾಯಿ. ಅಷ್ಟು ದೊಡ್ಡ ಮೊತ್ತದ ಹಣ ಕಣ್ಣು ಮುಚ್ಚತೆರೆಯೋದ್ರೊಳಗೆ ಮಾಯವಾಗಿತ್ತು. ಅಷ್ಟೇ ಅಲ್ಲ, ಇದೆಲ್ಲ ನಡೆದ ಸ್ಪೀಡ್ ಕೇಳಿದ್ರೆ ನೀವು ನಂಬೋದೇ ಇಲ್ಲ. ಕೇವಲ 7 ನಿಮಿಷ. ಅಂದ್ರೆ ಒಂದು ಕಪ್ ಕಾಫಿ ಮಾಡಿ ಕುಡಿಯೋಕ್ಕಿಂತಾನೂ ಕಡಿಮೆ ಟೈಮ್ನಲ್ಲಿ ಈ ಇಡೀ ದರೋಡೆ ಮುಗಿದು ಹೋಗಿತ್ತು. ಆದ್ರೆ ಈ ಇಡೀ ಕಥೆ ಅತಿದೊಡ್ಡ ಟ್ವಿಸ್ಟ್ ಕದ್ದ ದುಡ್ಡಿನ ಮೊತ್ತನೂ ಅಲ್ಲ, ಅಥವಾ ಅದು ನಡೆದ ವೇಗನೂ ಅಲ್ಲ. ಎಲ್ಲರನ್ನೂ ನಿಜವಾಗ್ಲೂ ಬೆಚ್ಚಿಬೀಳಿಸಿದ್ದು ಆ ದರೋಡೆ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು ಅನ್ನೋದು. ನಂಬೋಕ್ಕಾಗತ್ತಾ? ಈ ಇಡೀ ಪ್ಲಾನ್ನ ರೂವಾರಿ ಬೇರೆ ಯಾರೂ ಅಲ್ಲ, ಕಾನೂನನ್ನ ಕಾಪಾಡಬೇಕಾದ ಸರ್ವೀಸ್ನಲ್ಲಿದ್ದ ಒಬ್ಬ ಪೊಲೀಸ್ ಆಫೀಸರ್. ಸರಿ, ಹಾಗಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬನೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇದೊಂದು ತುಂಬಾನೇ ಅಸಾಮಾನ್ಯವಾದ ತಂಡದ ಕೆಲ್ಸವಾಗಿತ್ತು. ಇದರಲ್ಲಿ ಇನ್ಸೈಡರ್ಸ್ ಅಂದ್ರೆ ಒಳಗಿನ ಮಾಹಿತಿ ಇದ್ದವರು ಮತ್ತೆ ತಮ್ಮ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದವರು ಇದ್ರು. ಈ ತಂಡದ ಸ್ಟ್ರಕ್ಚರ್ ನೋಡಿದ್ರೇನೆ ಅವರ ಯಶಸ್ಸಿನ ಸೀಕ್ರೆಟ್ ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಬ್ಬ ಮೆಂಬರ್ ಕೂಡ ಈ ಪಜಲ್ನ ಒಂದೊಂದು ಇಂಪಾರ್ಟೆಂಟ್ ಪೀಸ್ ತಂದಿದ್ರು. ಒಬ್ಬ ಪೊಲೀಸ್, ಆ ಹಣ ಸಾಗಿಸೋ ವ್ಯಾನ್ನಲ್ಲೇ ಕೆಲಸ ಮಾಡ್ತಿದ್ದ ಈಗಿನ ಮತ್ತು ಹಳೆ ಉದ್ಯೋಗಿಗಳು, ಮತ್ತೆ ಒಬ್ಬ ಟ್ರಾವೆಲ್ ಏಜೆಂಟ್. ಹೀಗೆ 8 ಜನರ ಈ ಗ್ಯಾಂಗ್ನ ಒಟ್ಟಿಗೆ ಸೇರಿಸಿದ್ದು ಒಂದೇ ಕಾರಣ: ಸಾಲದ ಹೊರೆ ಮತ್ತು ಐಷಾರಾಮಿ ಜೀವನ ನಡೆಸಬೇಕೆಂಬ ಅತಿಯಾದ ಆಸೆ. ಇದೇನು ಸಡನ್ನಾಗಿ ಮಾಡಿದ ಕ್ರೈಮ್ ಅಲ್ಲ, ಬದಲಿಗೆ ಇದು ತುಂಬನೇ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿದ ಒಂದು ಆಪರೇಷನ್ ಆಗಿತ್ತು. ಅವರ ಪ್ಲಾನಿಂಗ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಬರೋಬ್ಬರಿ 3 ತಿಂಗಳುಗಳ ಕಾಲ ಇದಕ್ಕಾಗಿಯೇ ಸಂಚು ರೂಪಿಸಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡೋಕು ಮುಂಚೆ ಸತತ 15 ದಿನಗಳ ಕಾಲ ಪ್ರತಿದಿನ ಅದೇ ಸಮಯಕ್ಕೆ ಆ ಗಾಡಿ ಹೋಗೋ ರೂಟ್ನಲ್ಲೇ ಹೋಗಿ ಸಣ್ಣ ಪುಟ್ಟ ಡೀಟೇಲ್ಸ್ಗಳನ್ನೂ ಕೂಡ ಸ್ಟಡಿ ಮಾಡಿದ್ರು. ಅವರ ಎಕ್ಸಿಕ್ಯೂಷನ್ ಪಕ್ಕಾ ಒಂದು ಸಿನಿಮಾ ಥರ ಇತ್ತು. 4 ಹಂತದ ಒಂದು ಫ್ಲಾಲೆಸ್ ಪ್ಲಾನ್. ಮೊದಲಿಗೆ RBI ಆಫೀಸರ್ಸ್ ಅಂತ ಪೋಸ್ ಕೊಟ್ಟು ಗಾಡಿನ ಅಡ್ಡ ಹಾಕೋದು, ಆಮೇಲೆ ವ್ಯಾನ್ನಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿ ಹತ್ರ ನೀವು ರೂಲ್ಸ್ ಬ್ರೇಕ್ ಮಾಡಿದಿರಾ ಅಂತ ನಂಬಿಸಿ ಅವರನ್ನ ಗಾಡಿ ಮತ್ತೆ ವೆಪನ್ಸ್ನಿಂದ ದೂರ ಮಾಡೋದು. 3ನೇ ಹಂತದಲ್ಲಿ ಒಬ್ಬ ದರೋಡೆಖೋರ ಆ ಹಣದ ವ್ಯಾನ್ ಹತ್ತಿ ಡ್ರೈವರ್ನ ಬೆದ್ರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಕಡೆಗೆ ಗಾಡಿ ಓಡಿಸೋದು. ಕೊನೆಗೆ ಆ ಹಣವನ್ನ ನಕಲಿ ನಂಬರ್ ಪ್ಲೇಟ್ ಇದ್ದ ಇನ್ನೊಂದು ಇನೋವಾ ಕಾರ್ಗೆ ಫಟಾಫಟ್ ಅಂತ ಶಿಫ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದು. ಈ ಎಲ್ಲಾ ಗೊಂದಲದಲ್ಲಿ ದರೋಡೆಖೋರರು ಪೊಲೀಸರಿಗಿಂತ ಒಂದು 45 ನಿಮಿಷ ಮುಂದೆ ಇದ್ರು. ದರೋಡೆಕೋರರು ತೋಮಾಯವಾಗಿದ್ರು. ಸರಿ, ಈಗ ಪೊಲೀಸರ ಕಡೆಯಿಂದ ನೋಡೋಣ. ಅವರಿಗೆ ಇದು ಯಾಕೆ ಬಹುತೇಕ ಸಾಲ್ವ್ ಮಾಡೋಕೆ ಆಗದ ಕೇಸ್ ಥರ ಕಾಣಿಸ್ತು? ಅಪರಾಧಿಗಳು ಹಿಂದೆ ಒಂದೇ ಒಂದು ಕ್ಲೂ ಕೂಡ ಬಿಟ್ಟಿರ್ಲಿಲ್ಲ. ಅಪರಾಧ ನಡೆದ ಜಾಗದಲ್ಲಿ CCTV ಇರಲಿಲ್ಲ. ಗಾಡಿಗೆ ಹಾಕಿದ್ದು ಉತ್ತರ ಪ್ರದೇಶದ ನಕಲಿ ನಂಬರ್ ಪ್ಲೇಟ್. ಮಾತಾಡಿದ್ದು ತಮಿಳು ಮತ್ತೆ ಹಿಂದಿ, ಜೇತಿ ಪೊಲೀಸರನ್ನ ದಾರಿ ತಪ್ಪಿಸಬಹುದು. ಕಮ್ಯುನಿಕೇಷನ್ಗೆ ಬಳಸಿದ್ದು ಎನ್ಕ್ರಿಪ್ಟೆಡ್ ವಾಟ್ಸ್ಆಪ್ ವಾಯ್ಸ್ ಕಾಲ್ಸ್. ಎಲ್ಲರೂ ತಕ್ಷಣವೇ ಬೇರೆ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗಿದ್ರು. ಹೀಗೆ ತಮ್ಮ ಜಾಡನ್ನೂ ಅಳಿಸಿ ಹಾಕೋಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿದ್ರು. ಈ ಕೇಸನ್ನ ಭೇದಿಸೋಕೆ ಅಂತ ನೇಮಕವಾದ 200 ಅಧಿಕಾರಿಗಳಿಗೆ ಇದೊಂದು ನಿಜವಾದ ತಲೆನೋವಾಗಿತ್ತು. ಆದ್ರೆ ಎಷ್ಟೇ ಪರ್ಫೆಕ್ಟ್ ಆಗಿರೋ ಪ್ಲಾನ್ನಲ್ಲೂ ಎಲ್ಲಾದ್ರೂ ಒಂದು ಸಣ್ಣ ತಪ್ಪು ಇದ್ದೇ ಇರುತ್ತೆ ಅಲ್ವಾ? ಈ ಕೇಸ್ನಲ್ಲೂ ಕೂಡ ಇಡೀ ಆಟ ತಿರುಗಿ ಬಿದ್ದಿದ್ದು ಒಂದೇ ಒಂದು ಕ್ಷಣದಲ್ಲಿ. ಇಡೀ ಕೇಸ್ನ ಟರ್ನಿಂಗ್ ಪಾಯಿಂಟ್ ಆ ಹೈಜಾಕ್ ಆದ ವ್ಯಾನ್ನ ಡ್ರೈವರ್ ಹೇಳಿದ ಒಂದು ಮಾತು. ದರೋಡೆಕೋರರ ಗುಂಪಿನಲ್ಲಿದ್ದ ಒಬ್ಬನನ್ನ ಆತ ಗುರ್ತಿಸ್ಬಿಟ್ಟಿದ್ದ. ನಾನವನನ್ನ ಗುರ್ತಿಸ್ತೀನಿ, ಅವನು ನಮ್ಜೊತೆನೇ ಕೆಲ್ಸ ಮಾಡ್ತಿದ್ದ ಅಂತ ಹೇಳಿದಾಗ ಅವನು ಪಾಯಿಂಟ್ ಮಾಡಿದ್ದು ಅವನ ಮಾಜಿ ಸಹೋದ್ಯೋಗಿ ಕ್ಸೇವಿಯರ್ ಕಡೆಗೆ. ನೋಡಿ, ಈ ಒಂದೇ ಒಂದು ಸುಳಿವು ಸಾಕಿಟ್ಟು ಇದು ಇಡೀ ಆಪರೇಷನ್ ಅನ್ನೇ ಉರುಳಿಸಿದ ಡಾಮಿನೋ ತರ ಆಗೋಯ್ತು. ಮೊದಲ ಗಂಟೆಯಲ್ಲಿಯೇ ಡ್ರೈವರ್ ಕ್ಸೇವಿಯರ್ನ ಗುರ್ತಿಸಿದ್ರು. ಮುಂದಿನ 24 ಗಂಟೆಗಳಲ್ಲಿ ಪೊಲೀಸರು ಕ್ಸೇವಿಯರ್ನ ಫ್ಯಾಮಿಲಿ, ಫ್ರೆಂಡ್ಸ್, ಫೋನ್ ರೆಕಾರ್ಡ್ಸ್ ಎಲ್ಲವನ್ನೂ ಟ್ರ್ಯಾಕ್ ಮಾಡಿ ಇಡೀ ನೆಟ್ವರ್ಕ್ನ ಪತ್ತೆ ಹಚ್ಚಿದ್ರು. 48 ಗಂಟೆ ಆಗ್ತಿದ್ದಂತೆ CCTV ಮತ್ತೆ ಫೋನ್ ಡೇಟಾ ಬಳಸಿ ಶಂಕಿತರು ಚೆನ್ನೈ ಮತ್ತೆ ಆಂಧ್ರಪ್ರದೇಶಕ್ಕೆ ಓಡಿ ಹೋಗಿರೋಡನ್ನ ಕಂಡಿಡಿದ್ರು. ಕೇವಲ 60 ಗಂಟೆಗಳಲ್ಲಿ ಮಾಸ್ಟರ್ ಮೈಂಡ್ ಸೇರಿದಂತೆ ಇಡೀ 8 ಜನರ ತಂಡವನ್ನ ಅರೆಸ್ಟ್ ಮಾಡಿದ್ರು. ಕೇವಲ 60 ಗಂಟೆ. ಅಷ್ಟರಲ್ಲಿ ಇಡೀ ಟೀಮ್ ಪೊಲೀಸರ ವಶದಲ್ಲಿತ್ತು. ಈಗ ಈ ಪ್ಲಾನ್ನ ಸಂಪೂರ್ಣ ಚಿತ್ರಣ ಬಯಲಾಗೋ ಟೈಮ್ ಬಂದಿತ್ತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಹಿಂದಿದ್ದ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಅಂತ ತಿಳಿಯೋ ಸಮಯ. ಆ ಸೂತ್ರಧಾರಿ ಬೇರಾರೂ ಅಲ್ಲ, ಕಾನ್ಸ್ಟೇಬಲ್ ಅಣ್ಣಪ್ಪನ್ ನಾಯಕ್.
ಆತ ಪೊಲೀಸರ ತನಿಖಾ ವಿಧಾನಗಳ ಬಗ್ಗೆ ತನಗಿದ್ದ ಟ್ರೇನಿಂಗನ್ನೇ ಬಳಸ್ಕೊಂಡು ಒಂದು ಪರ್ಫೆಕ್ಟ್ ಎಸ್ಕೇಪ್ ಪ್ಲಾನ್ ಅನ್ನ ರೂಪಿಸಿದ್ದ. ಅಷ್ಟೇ ಅಲ್ಲ, ತನ್ಮೇಲೆ ಯಾರಿಗೂ ಅನುಮಾನ ಬರ್ಬಾರ್ದು ಅಂತ ದರೋಡೆ ನಡೆದ ರಾತ್ರಿ ಕೂಡ ಆರಾಮಾಗಿ ತನ್ನ ನೈಟ್ ಶಿಫ್ಟ್ ಡ್ಯೂಟಿಗೆ ಹಾಜರಾಗಿದ್ದ. ಪೊಲೀಸರ ತನಿಖೆಯಂತೂ ಇಲ್ಲಿ ನಿಜವಾಗ್ಲೂ ಗ್ರೇಟ್. ಕದ್ದಿದ್ದ 7.11 ಕೋಟಿ ರೂಪಾಯಿಗಳಲ್ಲಿ ತಂಡವು ಬೇರೆ ಬೇರೆ ಕಡೆ ಬಚ್ಚಿಟ್ಟಿದ್ದ 6.29 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡೋಕೆ ಅವರು ಯಶಸ್ವಿಯಾದ್ರು. ಕೊನೆಗೆ ನೋಡಿದ್ರೆ ಒಂದು ಹಳೇ ಗಾದೆ ಈ ಇಡೀ ಗ್ಯಾಂಗ್ನ ಕಥೆಯನ್ನ ಒಂದೇ ಲೈನ್ನಲ್ಲಿ ಹೇಳುತ್ತೆ: ಅತಿಯಾಸೆ ಗತಿಕೇಡು. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ಸಿಸ್ಟಮ್ ಅನ್ನ ರಕ್ಷಿಸೋಕೆ ಅಂತಾನೆ ಟ್ರೈನಿಂಗ್ ಪಡೆದ ಒಬ್ಬ ವ್ಯಕ್ತಿ ತನಗಿಲೋ ಅದೇ ಜ್ಞಾನವನ್ನ ಆ ಸಿಸ್ಟಮನ್ನೇ ಮುರಿಯೋಕೆ ಬಳಸಿದಾಗ ಅದು ಭದ್ರತೆ ಮತ್ತು ಅಪರಾಧದ ನಡುವೆ ಇರೋ ತೆಲುವಾದ ಗೆರೆಯ ಬಗ್ಗೆ ನಮ್ಗೇನ್ ಹೇಳುತ್ತೆ?